ಹೌದು. ಆದ್ರೆ ನಾನು ಎಲ್ಲಿ ಹುಡುಕಿದ್ರು ಇವ್ರು ಕೂಗಿ ಅಂತ ಕಾಣಿಸ್ತಾನಿಲ್ಲ, ಕೇಳಿಸ್ತಾನೂ ಇಲ್ಲ. ಇರ್ಲಿ, ಏನೇ ಆಗ್ಲಿ ತಂದೆ ತಾಯಿ ಬಂಧು ಬಳಗ ಯಾರು ಹಿಂದೆ ಅನುಕೂಲಾಗಿರ್ತೀನಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ಕೂಡ ನನ್ನ ಗಂಡನೇ ಆಗಿದ್ದಾರೆ. ಆದ್ರೆ ಆದಷ್ಟು ಬೇಗ ನನ್ನ ಆಸೆನ ನೆರವೇರಿಸಿ ತಾನು ಬಯಸಿದಂತೆ ಒಂದು ಗಂಡು ಮಗು ನನಗಾದ್ರೆ ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಸರಿ, ಇಷ್ಟೊತ್ತಾದ್ರೂ ಎಲ್ಲಿಗೆ ಹೋದ್ರು? ನಾನೊಬ್ಳು ಮನೇಲೇ ಇದ್ದೀನಿ ಅನ್ನೋ ಯೋಚನೆ ಕೂಡ ಇವ್ರಿಗೆ ಇಲ್ಲಲ್ಲ. ಸರಿ ಬನ್ನಿ, ಅವರಿಗೋಸ್ಕರ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ರಿ. ಬಂದ ಮೇಲೆ ಒಟ್ಟಿಗೆ ಬಂದು ಊಟ ಮಾಡಿದ್ರಾಯ್ತು. ಬಂದಿದ ತಕ್ಷಣ ಇದೇ ರೀತಿ ಕೂಗ್ತಾ ಇದ್ರೆ ಏನಾದ್ರು? ಇವತ್ತು ನಿಮ್ಮ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣಿಸಿದೆಯಲ್ಲ? ಹೌದು ಲಕ್ಷ್ಮಿ, ಇವತ್ತು ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ದಿನ ಕಣೆ. ಸರ್ಕಾರ ನನ್ನ ನಿಷ್ಠೆಯ ಕೆಲಸಕ್ಕೆ ಮೆಚ್ಚಿ ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಕಣೆ. ಆ ದುಷ್ಟರಾದ ರಾಜೇಂದ್ರ ಹಾಗೂ ಮಹೇಂದ್ರನ ಹಿಡಿದು ಕಸ್ಟಡಿಗೆ ಒಪ್ಪಿಸಿದ್ದಕ್ಕೆ ನನಗೆ ಅಯ್ಯೋ ದೇವ್ರೇ, ಇಷ್ಟು ಸಂತೋಷ ಸುದ್ದಿ ಹೇಳಿದೆ. ಸರಿ ಸರಿ, ಇದೇ ಸಂತೋಷಕ್ಕೆ ನಾನು ಹೋಗಿ ಸಿಹಿ ಮಾಡ್ಕೊಂಡ್ಬರ್ತೀನಿ. ನಿಂತು ನನಗೆ ಈ ಸಂತೋಷದಲ್ಲಿ ಹೀಗೆ ಏನು ಬೇಡ ಕಣೆ. ನನ್ನ ತುಟಿಯಿಂದ ಒಂದು ಮುತ್ತನ್ನು ಕೊಟ್ಟರೆ ಅಷ್ಟೇ ಸಾಕಣೆ. ಹೋಗ್ರಿ ನೀವು, ನಿಮ್ಗೆ ಗೊತ್ತು ಗೊತ್ತು ಅನ್ನೋದು ಏನು ಇಲ್ಲ ಅಂತ ಕಾಣ್ತದೆ. ನೀವು ಹೀಗೆ ಹೇಳಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಆಲ್ರೆಡಿ ನೋಡಿಲಿ ಮಗು ಬೆಳಿತಾರೆ, ನೆನ್ಪಿರ್ಲಿ. ಅವನು ಪುಟ್ಟ ಕಂದ ಕಣೆ. ನೋಡ್ ಲಕ್ಷ್ಮಿ, ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಮನುಷ್ಯನ ಮೇಲೆ ಅವನ ಮನಸ್ಸಲ್ಲಿ ಆಸೆ ಹುಟ್ಟೋದು ಕೂಡ ಅಷ್ಟೇ ನಿಜವಲ್ಲನೆ. ನೋಡು ಲಕ್ಷ್ಮಿ, ನನ್ನ ನಿನ್ನ ಪ್ರೀತಿ ಅನ್ನೋದು ಆ ಆಕಾಶದಲ್ಲಿರುವ ನಕ್ಷತ್ರವಿದ್ದಾಳೆ ಯಾವಾಗಲೂ ಬಿಂಬಿಸ್ತಾನೆ ಇರ್ಬೇಕು ಕಣೆ. ಈ ನಮ್ಮ ಸಂಸಾರದ ಮೇಲೆ ಯಾರ ಕೆಟ್ಟ ದೃಷ್ಟಿನ ಬೀಳದಿದ್ರೆ ಅಷ್ಟೇ ಸಾಕು ಕಣೆ, ಅಷ್ಟೇ ಸಾಕು. ಯಾರು ಕಣ್ಣು ಬೀಳಲ್ಲ ನೋಡಿ. ನೀವನ್ನಂತೆ ಎಲ್ಲ ಕನಸುಗಳು ಆದಷ್ಟು ಬೇಗ ರೀ. ಅದು ನನಗೊಂದು ಆಸೆ ಇದೆ ರೀ. ಆ ಆಸೆನ ನೆರವೇರಿಸ್ತೀರಾ? ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ, ನೀವೇ ಇಲ್ಲ. ಆದ್ರೆ ನಾನಂತೂ ತುಂಬಾ ಗರ್ಭಿಣಿ ರೀ. ನನಗಿರೋದು ಒಂದೇ ಒಂದು ಆಸೆ ನೋಡಿ. ನಾನು ಗರ್ಭಿಣಿಯಾಗಿದ್ದೀನಲ್ಲ, ನನ್ನ ಶ್ರೀಮಂತನ ನೀವು ಧಾಮ್ ಧೂಮ್ ಅಂತ ಮಾಡ್ಬೇಕು ಅಂತ ಆಸೆ. ಈ ಆಸೆನ ಖಂಡಿತವಾಗ್ಲೂ ನೆರವೇರಿಸ್ತೀರಾ? ಲಕ್ಷ್ಮಿ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ವರಿ ಆಗ್ತಾ ಇದೀಯಾ? ನೋಡೆ, ನಿನ್ನ ಶ್ರೀಮಂತನ ಹೇಗ್ ಮಾಡ್ತೀನಿ ಅಂತ ನೋಡ್ತಾ ಇರು. ಈ ಸಮಾಜದಲ್ಲಿ ಈ ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆನೂ ಕೂಡ ಮಾಡಬಾರ್ದು. ಅಷ್ಟೊಂದು ಅದ್ಧೂರಿಯಾಗಿ ಮಾಡ್ತೀನಿ ಕಣೆ ನಿನ್ನ ಶ್ರೀಮಂತನ. ಸರಿನಾ? ಇವರ ಪಡೆಯೋದಕ್ಕೆ ಪುಣ್ಯ ಮಾಡಿದೀನ್ರಿ. ಆದ್ರೆ ಇನ್ನೊಂದು ಆಸೆ ರೀ. ಏನೇ? ನನ್ಗೆ ಗಂಡು ಮಗುನೇ ಬೇಕು, ಗಂಡು ಮಗುನೇ ಕೊಡ್ಬೇಕು. ಅರ್ಥ ಆಯ್ತಾ? ಲಕ್ಷ್ಮಿ, ಇದೊಂದು ಮನುಷ್ಯರ ಕೆಟ್ಟ ಸ್ವಭಾವ ಕಣೆ. ಯಾಕಂದ್ರೆ ಗಂಡಾದ್ರೇನು ಹೆಣ್ಣಾದ್ರೇನು ಹುಟ್ಟ ಮಗು ನಮ್ದೇ ಅಲ್ವೇನೆ. ನೋಡು, ಈ ಸಮಾಜದಲ್ಲಿ ಎಷ್ಟೋ ಜನರು ಹೆಣ್ಣು ಹುಟ್ಟಿದ್ರೆ ಹೋಗಿ ತಿಪ್ಪಿಯಲ್ಲಿ ಬಿಸಾಡಿ ಬರ್ತಾರೆ. ಇಂತಹ ದುಷ್ಟ ಸಮಾಜದಲ್ಲಿ ಆ ರೀತಿ ಕಾರ್ಯ ಯಾವತ್ತೂ ನಡಿಬಾರ್ದು. ನೋಡು ಲಕ್ಷ್ಮಿ, ಗಂಡಾದ್ರೆ ಹೆಣ್ಣಾದ್ರೆ ಅದು ಆ ದೇವರು ಕೊಟ್ಟ ವರ ಕಣೆ. ಅದು ಸಂತೋಷದಿಂದ ಸ್ವೀಕಾರ ಮಾಡ್ಬೇಕೆ ವಿನ ಈ ರೀತಿಯಾಗಿ ಹೇಳಿದ್ರೆ ಹೇಗೆ ಲಕ್ಷ್ಮಿ? ನಿಜ ರೀ, ನನ್ಗೆ ಆಸೆ ಇದ್ದಿದ್ದು ಗಂಡು ಮಗುನೇ ಬೇಕು ಅಂತ. ಆದ್ರೆ ನೀವ್ ಹೇಳಿದ ಮಾತು ಕೇಳಿದ್ಮೇಲೆ ನನ್ಗೆ ಏನ್ ಅನ್ಸಿದೆ ಗೊತ್ತಾ? ಗಂಡಾದ್ರಾಗ್ಲಿ ಹೆಣ್ಣಾದ್ರಾಗ್ಲಿ, ಆದ್ರೆ ಅಪ್ಪಡ ನನ್ ಗಂಡನ ತರ ಇರ್ಬೇಕು ಅಂತ ಅನಿಸ್ತಾ ಇದ್ದೀನಿ. ನಿಜವಾಗ್ಲೂ ನೀವನ್ನ ಪಡೆಯೋದಕ್ಕೆ ನಾನು ಏನೇ ಜನ್ಮ ಪುಣ್ಯನೇ ಮಾಡ್ತೀನಿ. ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ದೇವಿ ನನಗೆ ಸಿಗ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವತ್ತೂ ತಂದೆ ತಾಯಿ ಇಲ್ಲ, ಅವರಿಲ್ಲ, ಇವರಿಲ್ಲ ಅಂತ ಬೇಸರ ಪಡಬಾರ್ದು. ನಿನಗೆ ಎಲ್ಲರೂ ನಾನೇ, ನಿನ್ನ ತಂದೆ ತಾಯಿನೂ ನಾನೇ, ನನ್ನ ಪುಟ್ಟ ಕಂದಮ್ಮನು ಕೂಡ ನೀನು ಕಣೆ. ಯಜಮಾನ ನಿನಗಿಂತಲೂ ಸಿರೇನಾ?
ಚೆಲ್ತಾವೆ ಮುತ್ತಿನ ಹರಳು ಓ ನನ್ನ ಆಸೆ ಒಲವೇ ನಿನ್ನ ಮಾತಲ್ಲಿ ಚೆಲ್ತಾವೆ ರತ್ನದ ಹರಳು ಯಜಮಾನ ಯಜಮಾನ ನಿನಗಿಂತಲೂ ಸಿರೇನ ಬಿಳಿಗಿರಿಯ ಮರ ತಂದು ಆ ಚೆನ್ನ ಪಟ್ಟಣದ ಕರಕುಶಲಿಗರ ಕರೆದಿ ಶ್ರೀವಾರ ಪಟ್ಟಣದ ಶಿಲ್ಪಿಗಳ ಕರೆತಂದೆ ಬೆಳ್ಳಿಯ ಗಂಟೆಗಳ ಅದರೊಳಗೆ ಜೋಡಿಸಿದೆ ಆ ಕುಂಚಗಳ ತಂದು ಇಲ್ಲಿ ಬಣ್ಣ ಬಿಡಿಸಿ ಆ ತಾರೆಗಳ ತಂದು ಇಲ್ಲಿ ಅಲಂಕರಿಸಿ ಏನ್ರೀ ಸರಿನಾ ಆ ಸಿಂಹಾದ್ರಿ ಕುಲದ ಸೊಸೆ ನೀನು ನಿನಗೇನು ಕಮ್ಮಿ ಹೇಳು ಯಜಮಾನ ಯಜಮಾನ ನಿನಗಿಂತಲೂ ಸಿರೇನ ಮಾವಿನಕಾಯಿ ತೋರಣ ಮಾವತೆಂದ ಹುಡುಗರಿಗೂ ಬಯಕೆ ತೀರದೆ ಈಗ ಬಯಸಿದೆನು ಬೇರೇನು ಹುಣಸೆಕಾಯಿ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಬೆಸೆದು ಮಡಿಕೆಯಲ್ಲಿ ಸ್ವಲ್ಪ ನೆನೆಸಿ ತಿಂದರೆ ಬಯಕೆ ತೀರ್ಥದ ಓ ಬಾಬ ನಿನ್ನ ಕೈನಿಂದ ಬಳೆ ತೊಡಿಸು ಏ ಅಕ್ಕ ನನ್ನ ಮುಡಿಗಿಗ ಹೂವ ಮುಡಿಸು ಏನ್ರೀ ಸರಿನಾ ಈ ಸಿಂಹಾದ್ರಿ ಕುಲದ ಸೊಸೆ ನಾನು ನನಗೇನು ಕಮ್ಮಿ ಯಜಮಾನಿ ಯಜಮಾನಿ ಪ್ರೀತಿ ಹೊತ್ತು ತರುವೇನ ಯಜಮಾನಿ ಯಜಮಾನಿ ಪ್ರೀತಿ ಹೊತ್ತು ತರುವೇನ ಪೂರ ಸಿರಿಯೇ ನಿನ್ನ ಪ್ರೀತಿಯಲ್ಲಿ ಸುರಿತಾವೆ ಮುತ್ತಿನ ಹರಳು ಓ ನನ್ನ ಆಸೆ ಒಲವೇ ನಿನ್ನಿದೆಯಿಂದ ಚಿಮ್ಮುತ್ತಿದೆ ರತ್ನದ ಹರಳು